ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ. ಇವತ್ತು ನಾವು ಆರೆಂಜ್ ಜ್ಯೂಸನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಇದನ್ನು ಬಾಯಾರಿಕೆಗೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆರೋಗ್ಯ ದೃಷ್ಟಿಯಿಂದ. ಈಗ ನೋಡಿ, 2 ಆರೆಂಜನ್ನು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆನ ಸುಲ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಎಲ್ಲ ಸಿಪ್ಪೆನೂ ತಕ್ಕೊಳ್ಳಿ. ಆನಂತರ ಮೇಲೆ ವೈಟ್ ಸಿಪ್ಪೆ ಕೂಡ ಇರುತ್ತಲ್ಲ, ಅದನ್ನು ಕೂಡ ಚೆನ್ನಾಗಿ ತಕ್ಕೊಂಡು ಆದ ನಂತರ ಅದರಲ್ಲಿರುವ ಬೀಜನೂ ಕೂಡ ತೆಗೆದಾಕಿ ನೋಡಿ. ಈ ರೀತಿಯಾಗಿ 2 ಕಪ್ ಆಗಿದ್ದೇವೆ. ಇದರಲ್ಲಿ ಬೀಜ ಕೂಡ ತೆಗೆದಿದ್ದೇವೆ. ಈಗ ಇದಕ್ಕೇ ನಾವು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸು, 3 ರಿಂದ 4 ಚಮಚ ಬೆಲ್ಲನ ತೊಗೊಂಡಿದ್ದೀನಿ. ಈಗ ನಾವು ಜ್ಯೂಸ್ ಮಾಡ್ಕೊಳ್ಳೋಣ. 2 ಕಪ್ ಆಗಿರುವ ಆರೆಂಜ್ ಪೀಸ್ಗಳನ್ನು ಜಾರ್ಗೆ ಹಾಕ್ಕೊಳ್ಳಿ. ಆನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸನ್ನು ಹಾಕ್ಕೊಳ್ಳಿ. 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡು, ಆನಂತರ ಅದಕ್ಕೆ ಸ್ವಲ್ಪ ಕೋಲ್ಡ್ ಆಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ 4 ಐಸ್ ಕ್ಯೂಬ್ಗಳನ್ನು ಬಳಸಿದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ ಗ್ರೈಂಡ್ ಆದಮೇಲೆ ಅದು ನೀರಿನ ಅಂಶ ಇರುತ್ತೆ ನೋಡಿ. ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆನಂತರ ಆ ಜ್ಯೂಸನ್ನು ಹೀಗೆ ಸೋಸ್ಕೊಳ್ಳಿ, ಅದನ್ನು ಚೆನ್ನಾಗಿ ನೋಡಿ. ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಂಡು ನೋಡಿ. ಈಗ ಜ್ಯೂಸ್ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಗ್ಲಾಸ್ಗೆ ಜ್ಯೂಸನ್ನು ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಜ್ಯೂಸು. ತುಂಬ ಹೆಲ್ತಿ ಜ್ಯೂಸ್ ಇದು. ಈಗ ಬೇಸಿಗೆ ಕಾಲದಲ್ಲಂತೂ ದೇಹ ತಂಪಾಗಿರುತ್ತೆ. ಹಾಗೆ ತುಂಬಾ ಬಾಯಾರಿಕೆ ಆದಾಗ ಈ ಜ್ಯೂಸನ್ನು ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ, ಆರೋಗ್ಯವಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೂಪರಾಗಿ ಬಂದಿದೆ. ಆರೆಂಜ್ ಕಲರ್ ಅಲ್ವಾ, ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ. ಆರೆಂಜ್ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೂಡ ಮಾಡಿ. ನಿಮಗೆ ಇಷ್ಟ ಆದವ್ರಿಗೆ ಶೇರ್ ಕೂಡ ಮಾಡಿ. ಇಲ್ಲಿ ನನ್ನ ಮಗ ಟೇಸ್ಟ್ ಮಾಡಿದ್ದಾನೆ ನೋಡಿ ಏನು ಹೇಳ್ತಾನೆ.